ನಾನಿವತ್ತು ರವೆಯಿಂದ ಇನ್ಸ್ಟೆಂಟಾಗಿ ಮಾಡೋಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮಕ್ಕಳ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ. ನೀವು ಆಗಿಂದಾಗೆ ಕಲಿಸ್ಕೊಂಡು ಮಾಡ್ಕೊಳ್ಬೋದು. ರುಬ್ಬಿಡಬೇಕು, ನೆನೆಸಿಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ತುಂಬ ದಿಢೀರಾಗಿ ಈ ರವೆಯಿಂದ ಮಾಡೋಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದು. ಈಗ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಚಿರೋಟಿ ರವೆನ ತೊಗೊಳ್ತಿದ್ದೀನಿ. ಮೈದಾ ಯೂಸ್ ಮಾಡ್ತಾಯಿಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡ್ತಾಯಿಲ್ಲ, ಬರೀ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ 1 ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ತಿಂಡಿ ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ ಮುಂಚೆ ಈ ರವೆನ ನೆನೆಸಿಟ್ರೆ ಸಾಕು. 1 ಬಟ್ಲು ಚಿರೋಟಿ ರವೆಗೆ 1 ಬಟ್ಲು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕಲಸಿಟ್ರೆ ಸಾಕು. ನಂತರ ನೀವು ಸ್ವಲ್ಪ ನೀರಾಗಿ ಕಲಸಿಡ್ಬೋದು. ಸದ್ಯಕ್ಕೆ ಸ್ವಲ್ಪ ನೀರಾಕಿ ಕಲಸಿಟ್ಕೊಳ್ಳಿ. ತರಕಾರಿನ ನೀವು ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಈ ರವೆ ನೆಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ, ನಿಮಗೆ ಇದಕ್ಕೆ ಯಾವ ತರಕಾರಿ ಮಿಕ್ಸ್ ಮಾಡಿದ್ರೆ ಇಷ್ಟ ಆಗುತ್ತೆ, ಸೊಪ್ಪುಗಳನ್ನೂ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ನೋಡಿ ಹದವಾಗಿ ಕಲಸಿಟ್ಕೊಳ್ಳಿ. ನೋಡಿಕೊಂಡು ನಂತರ ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ತರಕಾರಿ ಹೆಚ್ಚಿಟ್ಕೊಳ್ಳೋ ತನಕ ಒಂದು 10 ನಿಮಿಷ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆಗಿದೆ ನೋಡಿ. ಇವಾಗ ರವೆ ಚೆನ್ನಾಗಿ ನೆನ್ಕೊಂಡಿದೆ. ರವೆ ಆಗಿರೋದ್ರಿಂದ ಬೇಗ ನೆನೆಯುತ್ತೆ. ಇದಕ್ಕೆ ನಾನಿಲ್ಲಿ 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. 1 ಈರುಳ್ಳಿ, 1 ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಆಲೂಗಡ್ಡೆ ಹಸಿದನ್ನೇ ತುರ್ಕೊಂಡಿದ್ದೀನಿ. ಇಂಥ ತರಕಾರಿ ಸೊಪ್ಪು ಅಂತಲೇ ಇಲ್ಲ, ನಿಮಗೆ ಇದಕ್ಕೆ ಏನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೋ ಆ ತರಕಾರಿ ಸೊಪ್ಪನ್ನ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಬರೀ ಸೊಪ್ಪನ್ನೇ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಪನ್ನೀರನ್ನ ತುರಿದು ಹಾಕ್ಕೊಳ್ಬೋದು. ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಬೋದು. ರವೆಗೆ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಳಿ, ತುಂಬ ತೆಳುವಾಗಿಯೂ ಕಲಿಸ್ಕೊಳ್ಳೋದು ಬೇಡ. ಇದಕ್ಕೆ ಮೊದಲೇ ಉಪ್ಪಾಕಿ ಕಲಸಿಟ್ಟಿರೋದ್ರಿಂದ ಮತ್ತೇನು ಉಪ್ಪು ಹಾಕ್ತಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಅರಿಶಿನೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಹದವಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರದ ಪುಡಿ ಇಷ್ಟ ಆಗಲ್ಲ ಅಂದರೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ತೊಗೊಳ್ಳಿ. ಎಲ್ಲ ಸಾಮಗ್ರಿಗಳನ್ನೂ ಹಾಕಿದ್ದಾಗಿದೆ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ತೆಳುವಾಗಿದ್ದರೆ ಸ್ವಲ್ಪ ಮತ್ತೆ ರವೆನ ಹಾಕ್ಕೊಳ್ಬೋದು. ಗಟ್ಟಿಯಾಗಿದ್ದರೆ ಕಲಿಸ್ಕೊಂಡಿದ್ದೀನಿ. ಈಗ ಈ ಥರ ಒಂದು ರೌಂಡು ಬಾಣಲೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಕಲಿಸ್ಕೊಂಡಿರೋಂಥ ಹಿಟ್ಟನ್ನು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಈ ಶೇಪ್ ಬೇಕಂದರೆ ಈ ಥರ ರೌಂಡ್ ಬಾಣಲೆ ತೊಗೊಳ್ಬೋದು. ಈ ಥರ ರೌಂಡು ಚಿಕ್ಕ ಗುಂಡುಗಿರೋ ಬಾಣಲೆ ಇಲ್ಲ ಅಂದರೆ ತವಾ ಮೇಲೂ ನೀವು ಹಾಕ್ಕೊಳ್ಬೋದು. ನೋಡಿ ಈಗ ಕೆಳಗಡೆ ಬಂದಿದೆ. ಈಗ ತಿರುಗಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ತುಂಬಾ ರುಚಿಯಾಗಿಯೂ ಇರುತ್ತೆ, ಹಾಗೆ ತರಕಾರಿ ಹಾಕಿರೋದ್ರಿಂದ ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ. ನಾವು ಏನೂ ಉದ್ದಿನಬೇಳೆ, ಅನ್ನ ರುಬ್ಬಾಕಿಲ್ಲ, ಅಕ್ಕಿನೂ ನೆನೆಸಿಲ್ಲ. ಹಾಗೆ ಇನ್ಸ್ಟೆಂಟಾಗೇ ಸುಲಭವಾಗಿರೋಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಆರೋಗ್ಯಕರವಾಗಿಯೂ ಇದೆ ಅಲ್ವಾ. ತರಕಾರಿ ಹಾಕಿರೋದ್ರಿಂದ ತುಂಬ ಹಿಟ್ಟನ್ನು ನೆನೆಸಿಲ್ದಿರೋದ್ರಿಂದ ಹುಳಿನೂ ಬಂದಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ಅಂತ. ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಹಾಗೆ ಕೂಡ ತಿಂತಾರೆ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಹಾಗೇನೂ ತಿನ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ. ಮಧ್ಯಾಹ್ನ ಹಾಕಿ ಕಳಿಸಿದ್ರೆ ಬಾಕ್ಸನ್ನು ಖಾಲಿ ಮಾಡ್ಕೊಂಬರೋದಂತೂ ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಎಲ್ಲ ಹಿಟ್ಟನ್ನು ಇದೇ ಥರ ಬಾಣಲಿಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ನಾವು ದಪ್ಪ ಹಾಕಿರೋದ್ರಿಂದ ಸಣ್ಣ ಉರಿಲೇ ಬೇಯಿಸ್ಕೊಳ್ಬೇಕು. ನಿಮಗೆ ಇನ್ನೂ ಸಣ್ಣದಾಗಿ ಬೇಕಂದರೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿಯೂ ಸಹ ಮಾಡ್ಕೊಳ್ಬೋದು. ನಾವು ಮೊಟ್ಟೆನಲ್ಲಿ ಆಮ್ಲೆಟ್ ಮಾಡ್ತೀವಲ್ವ, ಅದೇ ರುಚಿ ಇರುತ್ತೆ. ಆಮ್ಲೆಟ್ ಇಷ್ಟಪಡೋರಂತೂ ಈ ರೆಸಿಪಿನ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಒಂದು ಸಲ ಈ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ, ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಷ್ಟೊತ್ತಿಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಧನ್ಯವಾದಗಳು.